ಹನುಮಂತನಿಗೆ ಗದೆಯನ್ನು ಕೊಟ್ಟ ದೇವರು ಯಾರು ಗೊತ್ತಾ? ಹನುಮಂತನ ರೂಪ ಉಳಿದೆಲ್ಲ ದೇವರು ದೇವತೆಗಳಿಗಿಂತ ವಿಭಿನ್ನ. ಊದಿಕೊಂಡ ಮುಖ, ಉದ್ದನೆಯ ಬಾಲ, ಬೃಹದಾಕಾರವಾದ ದೇಹ, ಕೈಯಲ್ಲಿ ಗದೆ ಇಂಥವರನ್ನು ತನ್ನತ್ತ ಸೆಳೆಯುತ್ತಾರೆ. ಹಿಂದೂ ಧರ್ಮದಲ್ಲಿ ಪೂಜಿಸಲಾಗುವ ಹೆಚ್ಚಿನ ದೇವರುಗಳು ಅವರದ್ದೇ ಆದ ಪ್ರತ್ಯೇಕ ಆಯುಧಗಳನ್ನು ಹಿಡಿದುಕೊಂಡಿರ್ತಾರೆ. ಅದರಂತೆ ಹನುಮಂತನು ಕೈಯಲ್ಲಿ ಯಾವಾಗಲೂ ಗದೆಯನ್ನು ಹಿಡಿದುಕೊಂಡಿರ್ತಾರೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಹನುಮಂತನು ಬಾಲ್ಯ ವಯಸ್ಸಲ್ಲಿದ್ದಾಗ ಸೂರ್ಯದೇವನನ್ನು ನೋಡಿ ಹಣ್ಣೆಂದು ತಪ್ಪಾಗಿ ಭಾವಿಸಿ ಅದನ್ನು ತಿನ್ನಲು ಮುಂದಾಗುತ್ತಾನೆ. ಹನುಮಂತನನ್ನು ತಡೆಯುವುದಕ್ಕಾಗಿ ಇಂದ್ರದೇವನು ತನ್ನ ವಜ್ರಾಯುಧದಿಂದ ಹನುಮಂತನ ಗಲ್ಲಕ್ಕೆ ಹೊಡೆಯುತ್ತಾನೆ. ಹನುಮಂತನು ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡು ನೆಲಕ್ಕೆ ಬೀಳುತ್ತಾನೆ. ಹನುಮಂತನ ದುಸ್ಥಿತಿಯನ್ನು ನೋಡಿದ ವಾಯುದೇವನು ತನ್ನ ಚಲನೆಯನ್ನು ನಿಲ್ಲಿಸಿದನು. ಇದು ಇಡೀ ವಿಶ್ವವನ್ನು ಗಾಳಿಯಿಲ್ಲದೆ ದುಃಖದಲ್ಲಿ ಮುಳುಗುವಂತೆ ಮಾಡಿತು. ಈ ಸಮಯದಲ್ಲಿ ಬ್ರಹ್ಮದೇವರು ಹನುಮಂತನಿಗೆ ಪುನರ್ಜನ್ಮ ನೀಡಿದರು ಮತ್ತು ಎಲ್ಲ ದೇವರು ಮತ್ತು ದೇವತೆಗಳು ಅವನಿಗೆ ವಿಶೇಷ ವರಗಳನ್ನು ನೀಡಿದರು. ಅವನಿಗೆ ತಮ್ಮ ದೈವಿಕ ಆಯುಧಗಳಿಂದ ರಕ್ಷಣೆಯನ್ನು ನೀಡಿದರು. ಆ ಸಮಯದಲ್ಲಿ ಕುಬೇರ ದೇವರು ಹನುಮಂತನಿಗೆ ತನ್ನ ಗದೆಯನ್ನು ದಯಪಾಲಿಸಿದನು.